ಹಾಯ್, PRS ಹೆಲ್ದಿ ಕುಕ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬದನೆಕಾಯಿ ಇಂದ ಹಾಕಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಹೋದ್ಸಲ ಹೀರೆಕಾಯಿ ಬದನೆಕಾಯಿ ಹಾಕಿ ಈಜಿ ರೆಸಿಪಿ ಹೇಳಿದ್ದೆ. ಇವಾಗ ಸ್ವಲ್ಪ ಐಟಮ್ಸ್ ಜಾಸ್ತಿ ಹಾಕ್ತಾ ಇದ್ದೀನಿ, ಬರೀ ಬದನೆಕಾಯಿ ಹಾಕ್ತಾ ಇದ್ದೀನಿ. ಇದರಲ್ಲೂ ಗ್ಯಾಸ್ಟ್ರಿಕ್ ಆಗೋ ಐಟಮ್ಸ್ ಏನು ಇಲ್ಲ. ಇದಕ್ಕೆ ಏನೇನ್ ಬೇಕಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ಬದನೆಕಾಯಿ ಈ ಸೈಜ್ ಹಚ್ಕೊಂಡು ಕ್ಲೀನಾಗಿ ನೀರಲ್ಲಿ ನೆನೆಸಿದ್ದೀನಿ, ನೋಡ್ಕೊಳ್ಳಿ. ಬದನೆಕಾಯಿ, ಒಣಮೆಣಸಿನಕಾಯಿ, ಹಸಿ ತೆಂಗಿನಕಾಯಿ, ಕಡಲೆ ಬೀಜ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಜೀರಿಗೆ, ಇದು ಶುಂಠಿ, ಬೆಳ್ಳುಳ್ಳಿ, ಒಂದು 7ರಿಂದ 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ಈರುಳ್ಳಿ 2ರಿಂದ 3 ಚಿಕ್ಕದಾದ್ರೆ, ದೊಡ್ಡದಾದ್ರೆ 2 ಹಾಕೊಳ್ಳಿ. ಟೊಮೊಟೊ 2ರಿಂದ 3 ಹಾಕೊಂಡಿದ್ದೀನಿ. ಹೇಗ್ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಡು ಕಲ್ತ್ಕೊಳ್ಳಿ. ನೋಡಿ, ಫಸ್ಟ್ ಮಿಕ್ಸಿ ಜಾರ್ಗೆ ಏನೇನು ಹಾಕೊಂಡು ರುಬ್ಬೇಕಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ತೆಂಗಿನಕಾಯಿ ಹಾಕೊಳ್ಳಿ. ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇಷ್ಟು ಫಸ್ಟ್ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟ್ ಇನ್ನೇನು ಹಾಕೋಬೇಕಂತ ಹೇಳ್ತೀನಿ. ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇಷ್ಟು ಫಸ್ಟ್ ರುಬ್ಕೊಂಡು ನೆಕ್ಸ್ಟ್ ಏನು ಹಾಕ್ಬೇಕಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಫಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ಉರಿಯಕ್ಕೆ ಏನೇನು ಹಾಕೋಬೇಕಂತ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ 1ರಿಂದ 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗಿ ನೆಕ್ಸ್ಟ್ ಏನು ಹಾಕೋಬೇಕಂತ ಹೇಳ್ಕೊಡ್ತೀನಿ. ನೋಡಿ, ಅದೇ ಬಾಣಲೆಗೆ ಈರುಳ್ಳಿ ಜೊತೆಗೆ ನೆಕ್ಸ್ಟ್ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು 5 ಸೆಕೆಂಡ್ ಇಟ್ಕೊಳ್ಳಿ. ನೋಡಿ, ಅದ್ರ ಜೊತೆಗೆ 1 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ, 1 ಸ್ಪೂನು ಗಸಗಸೆ ಹಾಕ್ತಾ ಇದ್ದೀನಿ, 1 ಸ್ಪೂನು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಅದಕ್ಕಾಗಲಿ ಸಾಕು. ಜಾಸ್ತಿ ರೋಸ್ಟ್ ಫ್ರೈ ಮಾಡ್ಕೋಬೇಡಿ. ಬದನೆಕಾಯಿ ಎಣ್ಣೆಕಾಯಿಗೆ ಇಷ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇಷ್ಟು ನೋಡ್ಕೊಳ್ಳಿ. ನೋಡಿ, ಇಷ್ಟಾದಕ್ಕೆ ರುಬ್ಕೊಂಡಿದ್ದೀನಿ. ನೀವು ಇಷ್ಟಾದಕ್ಕೆ ರುಬ್ಕೊಳ್ಳಿ. ಒಂದು ಚೂರು ಗ್ಯಾಸ್ಟ್ರಿಕ್ ಆಗಲ್ಲ ರೀ. 2 ತರ ಮಾಡಿ ತೋರಿಸಿದ್ದೀನಿ. ಮೊನ್ನೆ ಹೀರೆಕಾಯಿ ಬದನೆಕಾಯಿ ಹಾಕಿದ್ದೀನಿ, ಇವತ್ತು ಬರೀ ಬದನೆಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಗ್ಯಾಸ್ಟ್ರಿಕ್ ಐಟಮ್ ಏನು ಹಾಕಿಲ್ಲ, ಸೂಪರ್ ಆಗಿರುತ್ತೆ, ನೋಡ್ಕೊಳ್ಳಿ. ನೋಡಿ, ಇದು ಬದನೆಕಾಯಿ ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ. ಹೋದ ರೆಸಿಪಿನ ಸ್ವಲ್ಪ 3ರಿಂದ 4 ಸ್ಪೂನ್ ತೋರಿಸಿದೆ. ಬರೀ ಬದನೆಕಾಯಿ ಹಾಕ್ತಾ ಇರೋದ್ರಿಂದ ಒಂದು 7ರಿಂದ 8 ಸ್ಪೂನ್ ಹಾಕೊಳ್ಳಿ. ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸಾಸಿವೆ ಚಿಟ್ಲಿದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬದನೆಕಾಯಿ ಹಾಕ್ತಾ ಇದ್ದೀನಿ. ಹಚ್ಕೊಳ್ಳಿ. ನೀವು ಬದನೆಕಾಯಿ ಪಕ್ಕನೆ ಹಚ್ಕೊಳ್ಳಿ, ಬೇಗ ಬೆಂದಿರುತ್ತೆ ಬದನೆಕಾಯಿ, ಏನು ಲೇಟ್ ಆಗಲ್ಲ. ಈ ಥರನೇ ಹಚ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇರೆ ಜೊತೆಯಲ್ಲಿ ಅದು ಹಾಕಿ ಒಂದು 10 ನಿಮಿಷಕ್ಕೆ ಸ್ವಲ್ಪ ಒಂದು ಚಿಕ್ಕೆ ಅರಿಶಿನ ಪೌಡರ್ ಹಾಕೊಳ್ಳಿ. ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಬದನೆಕಾಯಿ. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಅರಿಶಿನ ಹಾಕಿ ನೆಕ್ಸ್ಟ್ ಉಪ್ಪು ಹಾಕೊಂಡ್ಬಿಡಿ. ಸ್ವಲ್ಪ ಉಪ್ಪು ಅಷ್ಟೇ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ ಬದನೆಕಾಯಿ. ಉಪ್ಪು ಹಾಕಿದ್ದೀನಿ, ಎಷ್ಟು ಫಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಒಂದು 5ರಿಂದ 6 ನಿಮಿಷ ಕ್ಯಾಪ್ ಹಾಕೊಂಡು ಚೆನ್ನಾಗಿ ಬೆಂದಿರುತ್ತೆ ಬದನೆಕಾಯಿ. ನೋಡಿ, ಬದನೆಕಾಯಿ ಒಂದು 5 ನಿಮಿಷ ಬೆಂದ್ಬಿಟ್ಟಿದೆ. ನೆಕ್ಸ್ಟ್ ಟೊಮೊಟೊ ನಾನು ರುಬ್ಕೊಂಡಿದ್ದೀನಿ. ನೀವು ಹೆಂಗ್ ಬೇಕಾ ಚಿಕ್ಕ ಕಟ್ ಮಾಡ್ಬೇಕಾದ್ರೂ ಹಾಕೊಳ್ಳಿ. ನಾನು ರುಬ್ಬಿಬಿಟ್ಟು ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಸಾಲೆ ರುಬ್ಬಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಏನು ಗ್ಯಾಸ್ಟ್ರಿಕ್ ಆಗಲ್ಲ ರೀ. ಗ್ಯಾಸ್ಟ್ರಿಕ್ ಆಗೋಂಥದ್ದೇನು ಹಾಕೂ ಇಲ್ಲ ಇದ್ರೊಳಗಡೆ. ನಾವು ಬೇಕಿದ್ರೆ ಫ್ರೈ ಮಾಡಿ ನೋಡಿ, ಬೇಕಿದ್ರೆ ತಿರುಗಿಸ್ಕೊಳ್ಳಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಆವಾಗ್ಲೇನೆ ಬದನೆಕಾಯಿ ಡೈಲಿ ಅಂದ್ಬಿಟ್ಟು ಒಂದ್ ಸ್ವಲ್ಪ ಹಾಕಿದ್ದೆ. ಇವಾಗ ಇದು ಕುದೀತಾ ಇದೆಯಲ್ವಾ, ಕುದಿಯೋವಾಗ ಒಂದ್ಸಲ ಬಾಯಿಗೆ ರುಚಿ ಟೇಸ್ಟ್ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ನೋಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಹಾಕ್ತಾ ಇದ್ದೀನಿ. ತಿರ್ಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಗ್ಯಾಸ್ಟ್ರಿಕ್ ಬರೋಂತ ಮಸಾಲೆ ಐಟಮ್ ಏನು ಹಾಕಿಲ್ಲ. ನೋಡಿ, ಬದನೆಕಾಯಿ ಬಿಸಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ಇಷ್ಟು ಮಾಡ್ಕೊಳ್ಳಿ, ನೀವು ಟೇಸ್ಟ್ ಮಾಡಿ. ರೆಡಿ ಆಗಿದೆ ಎಣ್ಣೆ ಬದನೆಕಾಯಿ. ನೋಡಿ ಫ್ರೆಂಡ್ಸ್, ಬಿಸಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ನಾನು ಬದನೆಕಾಯಿ ಎಣ್ಣೆಗಾಯಿ ಚಪಾತಿ ಮಾಡಿದ್ದೀನಿ. ನೀವು ದೋಸೆನಾದ್ರೂ ಮಾಡ್ಕೊಳ್ಳಿ, ಇಡ್ಲಿನಾದ್ರೂ ಮಾಡ್ಕೊಳ್ಳಿ, ಯಾವ್ದಕ್ಕಾದ್ರೂ ತುಂಬಾ ಟೇಸ್ಟ್ ಇರುತ್ತೆ, ಸೂಪರ್ ಆಗಿರುತ್ತೆ.
ತಿನ್ಬಿಟ್ಟು ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.